ಆನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನೂತನ ಕಟ್ಟಡದ ಉದ್ಘಾಟನೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಸುಮಾರು 35 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಕಟ್ಟಡದ ಉದ್ಘಾಟನೆಯನ್ನು ಸಂಘದ ಅಧ್ಯಕ್ಷರಾದ ಎನ್ ಗೊಲ್ಲಹಳ್ಳಿ ವೆಂಕಟಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ಇಂದು ನೆರವೇರಿತು. ಹಾಗೆ 2023-24ನೇ ಸಾಲಿನ ವಾರ್ಷಿಕ ಸಭೆಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು ಸಂಘದಲ್ಲಿ ಉಳಿದ ಸ್ವಲ್ಪ ಹಣಕ್ಕೆ ಸದಸ್ಯರು ಸಹ ಸ್ವಂತ ಹಣದಿಂದ ಸುಮಾರು 35 ಲಕ್ಷ ವೆಚ್ಚದಲ್ಲಿ ನೂತನ ಕಟ್ಟಡವನ್ನು ಸ್ಥಾಪನೆ ಮಾಡಿ ಇಂದು ಉದ್ಘಾಟನೆ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ಎನ್ ವೆಂಕಟಸ್ವಾಮಿ, ಉಪಾಧ್ಯಕ್ಷರಾದ ಗೆರಟೆಗನಬೆಲೆ ರಾಮಕೃಷ್ಣ, ಮುಖ್ಯ ಅತಿಥಿಗಳಾಗಿ ಬಮುಲ್ ನಿರ್ದೇಶಕರಾದ BG ಆಂಜಿನಪ್ಪ ಹಾಗೂ RK ರಮೇಶ್, ಆರ್ ಗದ್ದೆ ನಟರಾಜ್, ವನಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸೋಮಶೇಖರ್ ರೆಡ್ಡಿ, ಆನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನಿರ್ದೇಶಕರುಗಳಾದ ಚಿಕ್ಕಹಗಡೆ ತಿಲಕ್ ಕುಮಾರ್, ಎಂ ಬಾಬು, ಮುನಿ ಚೌಡಪ್ಪ, ವಿ ಮುರಳೀಕೃಷ್ಣ, ವಿನೂತ್, ಎಂ ಮಂಜುನಾಥ್, ಶ್ರೀಮತಿ ಗಿರಿಜಮ್ಮ, ನೇತ್ರ, ಧನಂಜಯ್, ಶಿವಾನಂದ, ಹರೀಶ್, ವೆಂಕಟೇಶ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ತಿಲಕ್, ಸ್ಥಳೀಯ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಹಾಪ್ಕಾಮ್ಸ್ ನಿರ್ದೇಶಕರಾದ ಮುತ್ತೂರು ನಾರಾಯಣಪ್ಪ, ಹರೀಶ್ ಗೌಡ, ಗೋಪಾಲ್, ಮಾಸ್ಯನಹಳ್ಳಿ ನಂಜಪ್ಪ, ವಾಬಚಂದ್ರ, ಅಶೋಕ್ ಹಾಗೂ ಇನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸದಸ್ಯರು, ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. 2018ರಲ್ಲಿ ಒಂದು, 21ರಲ್ಲಿ ತಿರ್ಗಾ 23ರಲ್ಲಿ ಒಂದು, ಈಗ ಮತ್ತೆ ಒಂದು ವರ್ಷದ ಒಳಗಡೆನೆ 24 ಇಂದು ಇವತ್ತೊಂದು ನಾವು ನಮ್ಮ ಜೊತೆಲಿರೋ ಡೈರೆಕ್ಟರ್ಗಳು ಪ್ರತಿಯೊಬ್ಬರು ಎಲ್ಲ ಅವರ ಸಹಾಯದಿಂದ ಮತ್ತು ಅವರುಗಳ ಒಂದು ಕೋಆಪರೇಟಿವ್ನಿಂದ ಇವತ್ತು ನಾವು TAPCMS 32 ಲಕ್ಷದ ಒಂದು ನಮ್ಮ ಹತ್ರ ಇದ್ದಿದ್ದು ಬರೀ 13,68,000 ಮಾತ್ರನೇ ಇದ್ದಿದ್ದು. ಇನ್ನು ಮಿಕ್ಕಿದ್ದು MLA ಶಿವಣ್ಣವರಿಂದ ಒಂದು 5 ಲಕ್ಷ, ನಮ್ಮ ನಿರ್ದೇಶಕರಿಂದ 9 ಲಕ್ಷ, ಇವರ ಸಹಾಯದಿಂದ ಇವತ್ತು TAPCMS ಆಫೀಸನ್ನು ನೂತನವಾಗಿ ಒಂದು ಅದ್ಭುತವಾಗಿ ಕಟ್ಟಡವನ್ನು ಕಟ್ಟಿದ್ದೇವೆ. ಏನಿಲ್ಲ, ನಮ್ಮ TAPCMS ಸದಸ್ಯರುಗಳು ಒಂದು ಕೋಆಪರೇಟಿವ್ ಈ ಥರ ಬೋಲ್ಡ್ 2 ಟರ್ಮ್ನಿಂದ ನಮ್ಮ ಹತ್ರ ಇರೋ ಬೋಲ್ಡು ಎಲ್ಲ ಟೋಟಲ್ ಅವರೇ ಇದರ ಒಂದು ಮೇಲ್ ತರಬೇಕು ಅಂತ ಉದ್ದೇಶದಿಂದ ಇಟ್ಕೊಂಡೇ ಬಂದವರು. ಇನ್ನು ಮುಂದೆ ಕೊಡ್ತೇವೆ. ಇನ್ನು ಮುಂದೆ ನೆಕ್ಸ್ಟ್ ಬರೋ ಅಂಥ ಒಂದು ಹೂಡಿಕೆ ಹಣ ಇರೋದ್ರಿಂದ ಇನ್ನೆಷ್ಟು ರೈತರಿಗೆ ಏನು ಬೇಕಾದ್ರು ಚಿನ್ನಾಭರಣ ಸಾಲ ಕೊಡ್ತೇವೆ. ಆಮೇಲೆ ಹೋಲ್ಸೇಲ್ ರಾಗಿ, ಅಕ್ಕಿ, ಗೋಧಿ ಮಾರಾಟ ಇಲ್ಲೇ ತಗೊಂಡು ಮಾರೋ ಒಂದು ತರ್ತೇವೆ. 350 ರೂಪಾಯಿ ರೈಸ್ ಆಗಿದೆ. ಈಗ ಹೊಸದಾಗಿ ಸದಸ್ಯತ್ವ ತಗೊಂತಾ ಇದ್ದೀವಿ. ನಾವು ಇತ್ತೀಚೆಗೆ ಪಕ್ಷಾತೀತವಾಗಿ ಇಲ್ಲಿ ಯಾವುದೇ ಚುನಾವಣೆ ಇಲ್ಲದೆ ನಾವು ಎಲ್ಲರೂ ಕೂಡ ಈ ಸಹಕಾರ ಸಂಘವನ್ನ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇನಾನಿಮಸ್ ಮಾಡಿಕೊಂಡು ಈ ಒಂದು ನಮ್ಮ ಕಾರ್ಯಕಾರಿ ಮಂಡಳಿ ಈ ಸಂಘದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ. ನಾವು ಇವತ್ತೇನು ಹೊಸಕೋಟೆಯಲ್ಲಿ ಬಹಳ ಅತ್ಯುತ್ತಮವಾಗಿ ನಡೀತಾ ಇದೆ TAPCMS ತಾಲೂಕುಗಳನ್ನು ಕೂಡ ಇದೆ. ಅದೇ ರೀತಿ ನಮ್ಮ ಆನೇಕಲ್ ತಾಲೂಕಿನಲ್ಲೂ ಕೂಡ ಈ ಸಂಘವನ್ನ ಮೇಲ್ದರ್ಜೆಗೆ ತರಬೇಕು, ಉತ್ತಮ ವಹಿವಾಟನ್ನು ನಡೆಸಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಕಾರ್ಯಕಾರಿ ಮಂಡಳಿ ನಾವು ಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಇವತ್ತು ಸಹಕಾರ ಸಂಘದಲ್ಲಿ ಸುಮಾರು 1.5 ಲಕ್ಷ ಅಷ್ಟು ಬಾಡಿಗೆ ಬರೋಂಗಾಗಿದೆ. ಹಾಗೆ ಇಲ್ಲಿ ಪಡಿತರ ದಾಸ್ತಾನು ವಿತರಣೆಯಿಂದ ಕೂಡ ಸುಮಾರು ಒಂದು 60,000 ರೂಪಾಯಿ ತಿಂಗಳಿಗೆ ನಮಗೆ ಲಾಭ ಬರ್ತಾ ಇದೆ. ಇವೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಸಂಘವನ್ನು ಹಂತವಾಗಿ ಮೇಲ್ದರ್ಜೆಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರು ಕೂಡ ಈ ಸಂಘವನ್ನು ನಾವು ಒಂದಷ್ಟು ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಾವು ಕೂಡ ಒಂದಷ್ಟು ದೇಣಿಗೆಯನ್ನು ಕೂಡ ಹಾಕಿ ಈ ಸಂಘದ ಈ ಕಟ್ಟಡವನ್ನು ಇವತ್ತು ಒಂದು ಸಭಾಂಗಣ ಕಟ್ಟಡವನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಸಹಕಾರ ಸಂಘಕ್ಕೆ ಯಾವ ರೀತಿ ಇರಬೇಕು ಆ ರೀತಿಯಾಗಿ ಸಭಾಂಗಣ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತೇನು ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ, ಈ ಒಂದು ಸಂಘದಿಂದ ರೈತರಿಗೆ ಏನು ಅನುಕೂಲಗಳಿದೆ, ಇಲ್ಲಿ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಅಂತ ಇಟ್ಕೊಂಡಿದ್ದೀವಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೂ ಕೂಡ ನಾವು ಪೂರಕವಾಗಿ ಇಲ್ಲಿ ಕೆಲವೊಂದು ವಹಿವಾಟುಗಳನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ಸಹಕಾರ ಸಂಘಗಳಲ್ಲಿ ಕೊಡುವಂತಹ
ರೈತರ ಸಾಲವನ್ನು ಕೂಡ ನಮ್ಮ ಸಂಘದಿಂದಲೂ ಕೂಡ ಕೊಡಬೇಕು ಅನ್ನುವಂಥ ದೃಷ್ಟಿ ಇದೆ. ಹಾಗೆ ಆಭರಣ ಸಾಲ, ಬ್ಯಾಂಕಿನ ವಹಿವಾಟನ್ನು ಕೂಡ ಹಂತ ಹಂತವಾಗಿ ಪ್ರಾರಂಭ ಮಾಡಬೇಕು ಅಂತೇಳಿ ಅದಕ್ಕೆ ತಕ್ಕನಾದಂಥ ವ್ಯವಸ್ಥೆಗಳನ್ನು ಕೂಡ ನಾವು ಕಲ್ಪಿಸಿದ್ದೇವೆ. ಈಗ ನಾವು ಇತ್ತೀಚೆಗೆ ಒಂದು ಹೊಸ CEO ಒಬ್ಬ ವಿದ್ಯಾವಂತ ತಿಲಕ್ ಅನ್ನುವಂಥ ಹುಡುಗನ್ನ ನಾವು ತಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕಾರಿ ಮಂಡಳಿ ಕೂಡ ಅವ್ರ ಜೊತೆ ನಿಂತು ಇಲ್ಲಿ ನಮಗೆ ಮುಖ್ಯವಾಗಿ ಈ ಒಂದು ಸಹಕಾರ ಸಂಘದ ಸದಸ್ಯರು ಕೂಡ ನಮಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಾವು ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ತೇವೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಸಹಕಾರ ಸಂಘದಲ್ಲಿ ರೈತರು ನಮ್ಮ ಸದಸ್ಯತ್ವವನ್ನು ಪಡಿಬೇಕು. ಹಾಗೆ ಹಿಂದೆ ಇದ್ದಂಥ ಏನು ಸದಸ್ಯರ ಒಂದು ಶುಲ್ಕ ಹೆಚ್ಚಿಗೆ ಆಗಿದೆ. ಈಗ ಸದಸ್ಯತ್ವ ಶುಲ್ಕ ಹೆಚ್ಚಿಗೆ ಆಗಿದೆ. ಸರ್ಕಾರದ ಒಂದು ಆದೇಶದ ಪ್ರಕಾರ ಅವರು ಕೂಡ ಬಂದು ಹೆಚ್ಚುವರಿ ಶುಲ್ಕವನ್ನು ಭರಿಸಿ ಸದಸ್ಯತ್ವವನ್ನು ಮರು ನೋಂದಣಿ ಮಾಡಿಕೊಳ್ಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತೇವೆ. ಯಾವತ್ತೂ ಕೂಡ ಎಲ್ಲರ ಸಹಕಾರ ಹೀಗೆ ಇರಲಿ. ಈ ಸಹಕಾರ ಸಂಸ್ಥೆಯನ್ನು ಇಡೀ ತಾಲೂಕು ಮಟ್ಟದಲ್ಲಿ ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.